ಹಲೋ ಸ್ನೇಹಿತರೆ, ನಾವು ಇನ್ಮೇಲಿಂದ ಕಲಿಯೋಕೆ ಹೋಗ್ತಿರೋ ಹೊಸ ವಿಷಯ ಏನಪ್ಪ ಅಂದರೆ HTML ಅಂತೇಳಿ. ಈ HTML ಬಗ್ಗೆ ನಾನು ಆಲ್ರೆಡಿ ಒಂದು ಇಂಟ್ರೊಡಕ್ಷನ್ ವಿಡಿಯೋನ ಹಾಕಿದ್ದೀನಿ, ಒಂದ್ಸಲ ನೀವು ಚೆಕ್ ಮಾಡಿರಿ. ಹಾಗೆ ನಾನು ಈ ವಿಡಿಯೋದಲ್ಲಿ HTML ಟ್ಯಾಗ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ವೆಬ್ ಡಿಸೈನಿಂಗ್ನ ಮಾಡ್ಬೋದು ಅಂತೇಳಿ ಹೇಳ್ಕೊಡ್ತೀನಂತೆ. ಈ HTML ಅನ್ನೋದು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಗಿದ್ದು ಆಲ್ರೆಡಿ HTML ನಲ್ಲಿ ಟ್ಯಾಗ್ಸ್ ಎಲ್ಲ ಇದೆ, ಅಂದ್ರೆ ಕೋಡಿಂಗ್ಸ್ ಎಲ್ಲ ಇದೆ. ಅದನ್ನ ಯೂಸ್ ಮಾಡಿಕೊಂಡು ನಾವು ವೆಬ್ ಡಿಸೈನಿಂಗ್ ನ ಮಾಡಬಹುದು. ಅದು ಯಾವ ರೀತಿ ಅಂತಂದ್ರೆ, ನಾವು ಸಿಂಪಲ್ ಆಗಿ ಕಂಪ್ಯೂಟರ್ ನಲ್ಲಿ ನೋಟ್ ಪ್ಯಾಡ್ ಇದೆಯಲ್ಲ, ನೋಟ್ ಪ್ಯಾಡ್ ನ ಯೂಸ್ ಮಾಡಿಕೊಂಡು HTML ಟ್ಯಾಗ್ ಹಾಕಿ ನಾವು ವೆಬ್ ಡಿಸೈನಿಂಗ್ ನ ಮಾಡಬಹುದು. ನಾನು ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಆಲ್ ಪ್ರೋಗ್ರಾಮ್ಸ್ ಅಲ್ಲಿ ಆಕ್ಸೆಸರೀಸ್ ಅಂತ ಕಾಣ್ತಿದೆಯಲ್ಲ, ಈ ಆಕ್ಸೆಸರೀಸ್ ಅಲ್ಲಿ ನೋಟ್ ಪ್ಯಾಡ್ ಅಂತಿದೆಯಲ್ಲ, ನೋಟ್ ಪ್ಯಾಡ್ ಅಂತ ಕ್ಲಿಕ್ ಮಾಡಿ ನೋಟ್ ಪ್ಯಾಡ್ ನ ಓಪನ್ ಮಾಡ್ತೀನಿ. ಈ ರೀತಿನಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿದ್ರೆ ನೋಟ್ ಪ್ಯಾಡ್ ಅನ್ನೋ ಫೈಲ್ ಓಪನ್ ಆಗುತ್ತೆ. ಆ ರೀತಿನಾದ್ರೂ ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೋಬಹುದು. ಈ ರೀತಿ ನೋಟ್ ಪ್ಯಾಡ್ ನ ಓಪನ್ ಮಾಡ್ಕೊಂಡಿದ್ದೀನಲ್ಲ, ನೀವು ಫಾಂಟ್ ಸೈಜ್ ನ ಹಾಗೆ ಸ್ಟೈಲ್ ನ ಸೆಟ್ ಮಾಡ್ಕೊರಿ. ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಫಸ್ಟ್ HTML ಸ್ಕ್ರಿಪ್ಟ್ ನ ಬರೆಯಕ್ಕಿಂತ ಮುಂಚೆ ಇಲ್ಲಿ ಈ ರೀತಿ HTML ಅನ್ನೋ ಟ್ಯಾಗ್ ನ ಓಪನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಲೆಸ್ ದೆನ್ ಸಿಂಬಲ್ ಹಾಕಿ HTML ಅಂತ ಬರೆದು ಹಾಗೆ ಗ್ರೇಟರ್ ದೆನ್ ಸಿಂಬಲ್ ಹಾಕ್ಬೇಕಾಗುತ್ತೆ. ಈ ರೀತಿ ಬರ್ದೀವಿ ಅಂತಂದ್ರೆ HTML ಅನ್ನೋ ಸ್ಕ್ರಿಪ್ಟ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತೇಳಿ. ಹಾಗೆ ಇಲ್ಲಿ HTML ನ ಕ್ಲೋಸ್ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಸೇಮ್ ಮೇಲ್ಗಡೆ ಇದೆಯಲ್ಲ ಅದೇ ರೀತಿ, ಹಾಗೆ ಇಲ್ಲಿ ಸ್ಲಾಶ್ ಅಂತೇಳಿ ಕೊಡ್ಬೇಕಾಗುತ್ತೆ. ಈ ರೀತಿ ಸ್ಲಾಶ್ ಅಂತ ಹಾಕಿದ್ನಂತಂದ್ರೆ ಈ HTML ಅನ್ನೋದು ಕ್ಲೋಸ್ ಆಗಿದೆ ಅಂತೇಳಿ ಅರ್ಥ. ಈ ಎರಡು ಇದೆಯಲ್ಲ, HTML ಓಪನಿಂಗು ಹಾಗೆ HTML ಕ್ಲೋಸಿಂಗ್, ಇದ್ರ ಒಳಗಡೆ ನಾವು HTML ಸ್ಕ್ರಿಪ್ಟ್ ನ ಬರೀಬೇಕಾಗುತ್ತೆ. ಈ ಸ್ಕ್ರಿಪ್ಟ್ ಬರೋಕ್ಕಿಂತ ಮುಂಚೆ ಬಾಡಿ ಟ್ಯಾಗ್ ಅನ್ನೋದು ಓಪನ್ ಮಾಡಿ ಹಾಗೆ ಬಾಡಿ ಟ್ಯಾಗ್ ಅನ್ನೋದು ಕ್ಲೋಸ್ ಮಾಡಿ ಅದ್ರ ಒಳಗಡೆ ಕೋಡಿಂಗ್ ನ ಬರೀಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ನಾನು ಓಪನ್ ಮಾಡಿದ್ದೀನಿ ನೋಡ್ರಿ ಬಾಡಿ ಟ್ಯಾಗ್ ಅಂತೇಳಿ, ಹಾಗೆ ಇಲ್ಲಿ ಎಂಟರ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಬಾಡಿ ಟ್ಯಾಗ್ ನ ಕ್ಲೋಸ್ ಮಾಡಿದ್ದೀನಿ. ಈ ಬಾಡಿ ಟ್ಯಾಗ್ ಒಳಗಡೆ ಏನ್ ಬರೀತೀನಲ್ಲ ಅದು ಔಟ್ಪುಟ್ ನಲ್ಲಿ ತೋರಿಸುತ್ತೆ. ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ಹಲೋ ವರ್ಲ್ಡ್ ಅಂತೇಳಿ ಬರೆದಿರ್ತೀನಿ. ಹಲೋ ವರ್ಲ್ಡ್ ಅಂತೇಳಿ ಬರೆದು ನಾನು ಇಲ್ಲಿ ಫೈಲ್ ಅಂತ ಕ್ಲಿಕ್ ಮಾಡಿ ಹಾಗೆ ಸೇವ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಈ ಸೇವ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಸೇವ್ ಆಸ್ ಟೈಪ್ ಅಂತಿದೆಯಲ್ಲ, ಇದರಲ್ಲಿ ಆಲ್ ಫೈಲ್ಸ್ ಅಂತ ತಗೋರಿ. ಆಲ್ ಫೈಲ್ಸ್ ಅಂತ ತಗೊಂಡು ನಾನು ಸೇವ್ ಮಾಡ್ತಿರೋದು ಇವಾಗ ಡೆಸ್ಕ್ಟಾಪ್ ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊತೀನಿ. ಏನಂತೇಳಿ ರೈಟ್ ಕ್ಲಿಕ್ ಪ್ರೆಸ್ ಮಾಡಿ ನ್ಯೂ ಅಂತಿದೆಯಲ್ಲ, ನ್ಯೂ ಅಲ್ಲಿ ಹೋಗಿ ಫೋಲ್ಡರ್ ಅಂತಿದೆಯಲ್ಲ, ಫೋಲ್ಡರ್ನ ಕ್ಲಿಕ್ ಮಾಡಿ ಇದರಲ್ಲಿ ನೇಮ್ನ ಕೊಡ್ತೀನಿ. ಏನಂತ HTML ಟ್ಯುಟೋರಿಯಲ್ ಅಂತೇಳಿ ಒಂದು ನೇಮ್ನ ಕೊಡ್ತೀನಿ. ಹಾಗೆ ಅದ್ರ ಒಳಗಡೆ ಫೈಲ್ನ ಸೇವ್ ಮಾಡ್ತೀನಿ. ಏನಂತ ಸೇವ್ ಮಾಡ್ತೀನಿ, 1 ಅಂತ ಬರೆದು ಫಸ್ಟ್ ಲೆಸನ್ ಅಂತ ಬರೆದು ಹಾಗೆ ಲಾಸ್ಟ್ಗೆ .html ಅಂತೇಳಿ ಬರೆದು ಸೇವ್ ಮಾಡ್ತೀನಿ. ಈ .html ಅಂತ ಬರೆದ್ರೆ ಮಾತ್ರ ಇದು HTML ಫೈಲ್ ಆಗಿ ಸೇವ್ ಆಗುತ್ತೆ. ಇಲ್ಲಿ .html ಅಂತ ಕೊಟ್ಟು ಸೇವ್ ಅಂತೇಳಿ ಕೊಡ್ತೀನಿ. ಇವು ಸೇವ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ನೀವು ಡೆಸ್ಕ್ಟಾಪ್ ನಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ HTML ಟ್ಯುಟೋರಿಯಲ್ ಅಂತೇಳಿ. ಅದ್ರ ಒಳಗಡೆ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ಲೆಸನ್ ಅಂತೇಳಿ ಒಂದು ಫೈಲ್ ಕ್ರಿಯೇಟ್ ಆಗಿದೆ. ಹಾಗೆ ಅದನ್ನ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಔಟ್ಪುಟ್ ಅಲ್ಲಿ ನೋಡ್ಬೋದು ನೀವು ಹಲೋ ವರ್ಲ್ಡ್ ಅಂತೇಳಿ ಬಂದಿದೆ. ಈ ರೀತಿ ನಾವು ನೋಟ್ ಪ್ಯಾಡ್ ನಲ್ಲಿ HTML ಟ್ಯಾಗ್ಸ್ ನ ಬರ್ದಿರೋದನ್ನ ಔಟ್ಪುಟ್ ಅಲ್ಲಿ ಕ್ರೋಮ್ ಅಲ್ಲಿ ನೋಡ್ಕೋಬಹುದು. ನಾನು ಇಲ್ಲಿ ಕ್ರೋಮ್ ಬ್ರೌಸರ್ ನಲ್ಲಿ ಓಪನ್ ಮಾಡಿದ್ದೀನಿ. ನೀವು ಮೊಜಿಲ್ಲಾ ಫೈರ್ಫಾಕ್ಸ್ ಆಗಲಿ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಲಿ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು, ಅಥವಾ ಇದೇ ಕ್ರೋಮ್ ನ ಯೂಸ್ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟ. ಈ ರೀತಿ ಕ್ರೋಮ್ ನಲ್ಲಿ ಹಲೋ ವರ್ಲ್ಡ್ ಅಂತೇಳಿ ಬಂದಿದೆಯಲ್ಲ, ಹಾಗೆ ನಾನು ಇಲ್ಲಿ ನೋಟ್ ಪ್ಯಾಡ್ ನಲ್ಲಿ ಮತ್ತೊಂದು ಲೈನ್ ನ ಬರಿತೀನಿ ನೋಡ್ರಿ. ನೆಕ್ಸ್ಟ್ ಲೈನ್ ಅಲ್ಲಿ ವೆಲ್ಕಮ್ ಅಂತೇಳಿ ಬರಿತೀನಿ. ಈ ರೀತಿ ವೆಲ್ಕಮ್ ಅಂತ ಬರೆದು ಈ ಫೈಲ್ ಅಲ್ಲಿ ಸೇವ್ ಅಂತ ಕೊಡ್ತೀನಿ. ಈ ರೀತಿ ಫೈಲ್ ಅಲ್ಲಿ ಸೇವ್ ಆದ್ರೂ ಕೊಡಬಹುದು, ಇಲ್ಲಾಂದ್ರೆ Ctrl+S ಆದ್ರೂ ಪ್ರೆಸ್ ಮಾಡಬಹುದು. Ctrl+S ಅಂತ ಪ್ರೆಸ್ ಮಾಡಿ ಈ ಫೈಲ್ ನ ಸೇವ್ ಮಾಡ್ತಾರೆ. ಹಾಗೆ ಈ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಿ ನೀವು ಇಲ್ಲಿ ರಿಫ್ರೆಶ್ ಬಟನ್ ಕಾಣ್ತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೀಲೋಡ್ ಆಗುತ್ತೆ ಈ ಪೇಜ್. ಅವಾಗ ಇಲ್ಲಿ ನೋಡ್ತಿರ್ಬೋದು ನೀವು ಚೇಂಜಸ್ ಹಲೋ ವರ್ಲ್ಡ್ ಅಂತ ಬಂದಿದೆ, ಹಾಗೆ ವೆಲ್ಕಮ್ ಅಂತ ಬಂದಿದೆ. ಆದ್ರೆ ಇದು ಕಂಟಿನ್ಯೂ ಆಗಿ ಒಂದೇ ಲೈನ್ ಅಲ್ಲಿ ಬಂದಿದೆ. ನನಗೆ ಈ ವೆಲ್ಕಮ್ ಅನ್ನೋದು ನ್ಯೂ ಲೈನ್ ಅಲ್ಲಿ ಬರಬೇಕು, ಬೇರೆ ಲೈನ್ ಅಲ್ಲಿ ಬರಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ, BR ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ BR ಅನ್ನೋ ಟ್ಯಾಗ್ ನ ಹಾಕ್ತೀನಿ. ನಾನು ಇಲ್ಲಿ BR ಅಂತ ಟ್ಯಾಗ್ ಹಾಕಿದ್ದೀನಲ್ಲ, ಇಲ್ಲಿ Ctrl+S ಅಂತ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ತೀನಿ. ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ರಿಫ್ರೆಶ್ ಮಾಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು ನೀವು ಹಲೋ ವರ್ಲ್ಡ್ ಅಂತ ಬಂದಿದೆ, ಹಾಗೆ ನ್ಯೂ ಲೈನ್ ಅಲ್ಲಿ ವೆಲ್ಕಮ್ ಅಂತ ಬಂದಿದೆ. ಈ BR ಟ್ಯಾಗ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಲೈನ್ ನ ಬ್ರೇಕ್ ಮಾಡುತ್ತೆ. ಅಂದ್ರೆ BR ಅಂತಂದ್ರೆ ಬ್ರೇಕ್ ಅಂತೇಳಿ ಅದು ನ್ಯೂ ಲೈನ್ ಅಲ್ಲಿ ಪ್ರಿಂಟ್ ಮಾಡುತ್ತೆ. ಈ ರೀತಿ ಅದು ಬ್ರೇಕ್ ಮಾಡುತ್ತೆ. ಹಾಗೆ ನಾನು ವೆಲ್ಕಮ್ ಅಂತ ಬಂದಿದೆಯಲ್ಲ, ಮತ್ತೆ ನಾನು BR ಅಂತ ಟ್ಯಾಗ್ ಹಾಕಿ ಟು ಅವರ್ ಚಾನಲ್ ಅಂತೇಳಿ ಬರಿತೀನಿ. ಈ ರೀತಿ ಟು ಅವರ್ ಚಾನಲ್ ಅಂತ ಬರ್ದಿನಲ್ಲ, ನಾನು ಇದನ್ನ Ctrl+S ಅಂತ ಪ್ರೆಸ್ ಮಾಡಿ ನೋಟ್ ಪ್ಯಾಡ್ ನ ಸೇವ್ ಮಾಡ್ತೀನಿ. ಹಾಗೆ ಈ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗಿ ರಿಫ್ರೆಶ್ ಅಂತ ಕೊಟ್ಟಿನ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಹಲೋ ವರ್ಲ್ಡ್ ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳಿ ಬಂದಿದೆ. ಈ ರೀತಿ ನೀವು ಬಾಡಿ ಟ್ಯಾಗ್ ಒಳಗಡೆ ಏನ್ ಬರೀತಿರಲ್ಲ ಅದು ಕ್ರೋಮ್ ನಲ್ಲಿ ಔಟ್ಪುಟ್ ನ ತೋರಿಸುತ್ತೆ. ಹಾಗೆ ನಾನು ಕೆಲವೊಂದು ಟ್ಯಾಗ್ಸ್ ನ ಹೇಳ್ಕೊಡ್ತೀನಿ ನೋಡ್ರಿ ಸ್ನೇಹಿತರೆ. ಇಲ್ಲಿ ಬೋಲ್ಡ್ ಟ್ಯಾಗ್ ಅಂತೇಳಿ ಅದು ಯಾವ ರೀತಿ ಅಂತಂದ್ರೆ, ಇಲ್ಲಿ ಈ ರೀತಿ B ಟ್ಯಾಗ್ ಅನ್ನೋದು ಓಪನ್ ಮಾಡ್ಬೇಕಾಗುತ್ತೆ. ಹಾಗೆ ಇಲ್ಲಿ ಬೋಲ್ಡ್ ಟೆಕ್ಸ್ಟ್ ಅಂತ ಹೇಳಿ ಬರೆದು ನಾನು ಈ B ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ಏನು ಇರುತ್ತಲ್ಲ ಆ ಟೆಕ್ಸ್ಟ್ ಅನ್ನೋದು ಬೋಲ್ಡ್ ಆಗುತ್ತೆ. ಬೋಲ್ಡ್ ಯಾವ ರೀತಿ ಆಗುತ್ತೆ ಅಂತಂದ್ರೆ, ನಾನು ಇದು Ctrl+S ಅಂತ ಪ್ರೆಸ್ ಮಾಡ್ತೀನಿ, ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು
ಬೋಲ್ಡ್ ಟೆಕ್ಸ್ಟ್ ಅಂತೇಳಿ ಟೆಕ್ಸ್ಟ್ ಬಂದಿದೆ. ಅದು ಸ್ವಲ್ಪ ಥಿಕ್ ಆಗಿ ಡಾರ್ಕ್ ಆಗಿ ಬಂದಿದೆ. ಈ ರೀತಿ ಟೆಕ್ಸ್ಟ್ ನ ಬೋಲ್ಡ್ ಮಾಡೋದಕ್ಕೋಸ್ಕರ ಈ ಬೋಲ್ಡ್ ಟ್ಯಾಗ್ ಅನ್ನೋದು ಯೂಸ್ ಆಗುತ್ತೆ. ಅದೇ ರೀತಿ ಇಟಾಲಿಕ್ ಟ್ಯಾಗ್ ಅಂತಿದೆ, ಇಲ್ಲಿ ಐ ಅಂತೇಳಿ ಓಪನ್ ಮಾಡಿ ಹಾಗೆ ಐ ಅಂತೇಳಿ ಕ್ಲೋಸ್ ಮಾಡ್ತೀನಿ. ಇದ್ರ ಒಳಗಡೆ ನಾನು ಇಟಾಲಿಕ್ ಟೆಕ್ಸ್ಟ್ ಅಂತೇಳಿ ಬರಿತೀನಿ. ಅದೇ ರೀತಿ ಅಂಡರ್ಲೈನ್ ಅನ್ನೋ ಟ್ಯಾಗ್ ಇದೆ. ಅದು ಅಂಡರ್ಲೈನ್ ಟ್ಯಾಗ್ ಯಾವ ರೀತಿ ಅಂತಂದ್ರೆ ಇಲ್ಲಿ ಯು ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ, ಹಾಗೆ ಯು ಅನ್ನೋ ಟ್ಯಾಗ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ಯು ಅನ್ನೋ ಟ್ಯಾಗ್ ಒಳಗಡೆ ನಾನು ಅಂಡರ್ಲೈನ್ ಟೆಕ್ಸ್ಟ್ ಅಂತೇಳಿ ಬರಿತೀನಿ. ಹಾಗೆ ಅಂಡರ್ಲೈನ್ ಟೆಕ್ಸ್ಟ್ ಅಂತ ಬರೆದ್ಮೇಲೆ ಕಂಟ್ರೋಲ್ ಎಸ್ ಅಂತೇಳಿ ಪ್ರೆಸ್ ಮಾಡಿ ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ತೀನಿ. ಹಾಗೆ ಈ ನೋಟ್ ಪ್ಯಾಡ್ ನ ಸೇವ್ ಮಾಡಿದ್ಮೇಲೆ ಈ ಫೈಲ್ ಇದೆಯಲ್ಲ, ಈ ಫೈಲ್ ಮೇಲೆ ಡಬಲ್ ಕ್ಲಿಕ್ ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಬೋಲ್ಡ್ ಇಟಾಲಿಕ್ ಟೆಕ್ಸ್ಟ್ ಹಾಗೆ ಅಂಡರ್ಲೈನ್ ಟೆಕ್ಸ್ಟ್ ಅಂತ ಬಂದಿದೆ. ಇಲ್ಲಿ ಡಿಫ್ರೆನ್ಸ್ ಕೂಡ ಕಾಣ್ತಿದೆಯಲ್ಲ, ಈ ಬೋಲ್ಡ್ ಟೆಕ್ಸ್ಟ್ ಬೋಲ್ಡ್ ಆಗಿ ಬಂದಿದೆ, ಹಾಗೆ ಇಟಾಲಿಕ್ ಟೆಕ್ಸ್ಟ್ ಅನ್ನೋದು ಕ್ರಾಸ್ ಆಗಿ ಇಟಾಲಿಕ್ ಸ್ಟೈಲ್ ಅಲ್ಲಿ ಬಂದಿದೆ. ಹಾಗೆ ಈ ಅಂಡರ್ಲೈನ್ ಟೆಕ್ಸ್ಟ್ ಅಂತ ಬಂದಿದೆಯಲ್ಲ, ಈ ಅಂಡರ್ಲೈನ್ ಟೆಕ್ಸ್ಟ್ ಅನ್ನೋದು ಈ ಟೆಕ್ಸ್ಟ್ ಅಲ್ಲಿ ಅಂಡರ್ಲೈನ್ ಆಗಿದೆ, ಅಂದ್ರೆ ಆ ಟೆಕ್ಸ್ಟ್ ತಳಗಡೆ ಒಂದು ಲೈನ್ ಬಂದಿದೆ. ಈ ರೀತಿ ನೀವು ಟೆಕ್ಸ್ಟ್ ನ ಬೋಲ್ಡ್ ಇಟಾಲಿಕ್ ಹಾಗೆ ಅಂಡರ್ಲೈನ್ ನ ಮಾಡ್ಕೋಬಹುದು. ಅದೇ ರೀತಿ ಈ ಮೂರು ಸ್ಟೈಲ್ ಅನ್ನೋದು ಒಂದೇ ಲೈನ್ ಅಲ್ಲಿ ಅಪ್ಲೈ ಆಗಬೇಕು ಅಂತಂದ್ರೆ ಅದು ಯಾವ ರೀತಿ ಅಂತಂದ್ರೆ ನಾನು ಇಲ್ಲಿ ಫಸ್ಟ್ ಬಿಆರ್ ಟ್ಯಾಗ್ ನ ಹಾಕ್ತೀನಿ, ಅಂದ್ರೆ ಬ್ರೇಕ್ ಟ್ಯಾಗ್ ನ ಹಾಕಿರ್ತೀನಿ, ಯಾಕಂದ್ರೆ ನ್ಯೂ ಲೈನ್ ಇಂದ ಪ್ರಿಂಟ್ ಆಗಲಿ ಅಂತೇಳಿ. ಹಾಗೆ ಇಲ್ಲಿ ಬಿ ಅನ್ನೋ ಟ್ಯಾಗ್ ನ ಓಪನ್ ಮಾಡ್ತೀನಿ, ಅಂದ್ರೆ ಬೋಲ್ಡ್ ಅನ್ನೋ ಟ್ಯಾಗ್ ಓಪನ್ ಆಗಿದೆ. ಹಾಗೆ ಇಲ್ಲಿ ಇಟಾಲಿಕ್ ಟ್ಯಾಗ್ ಗೋಸ್ಕರ ಐ ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಹಾಗೆ ಇಲ್ಲಿ ಅಂಡರ್ಲೈನ್ ಗೋಸ್ಕರ ಯು ಅನ್ನೋ ಟ್ಯಾಗ್ ಓಪನ್ ಮಾಡ್ತೀನಿ. ಇಲ್ಲಿ ನಾನು ಟೆಕ್ಸ್ಟ್ ಏನ್ ಬರಿತೀನಿ ಅಂತಂದ್ರೆ ಆಲ್ ಟೆಕ್ಸ್ಟ್ ಸ್ಟೈಲ್ ಅಂತೇಳಿ ಬರೆದು, ಹಾಗೆ ಇಲ್ಲಿ ಸೀರಿಯಲ್ ಪ್ರಕಾರ ಟ್ಯಾಗ್ಸ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ನಾನು ಯು ಟ್ಯಾಗ್ ನ ಲಾಸ್ಟ್ ಬರ್ತಿದ್ದೀನಲ್ಲ, ಆದ್ರಿಂದ ಇಲ್ಲಿ ಯು ಟ್ಯಾಗ್ ನ ಫಸ್ಟ್ ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೆ ಇಟಾಲಿಕ್ ಟ್ಯಾಗ್ ನ ಬರ್ದಿದ್ದೀನಲ್ಲ ಸೆಂಟರ್ ಅಲ್ಲಿ, ಇಲ್ಲಿ ಇಟಾಲಿಕ್ ಟ್ಯಾಗ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಹಾಗೆ ಬೋಲ್ಡ್ ಟ್ಯಾಗ್ ಫಸ್ಟ್ ಬರ್ದಿದ್ದೀನಲ್ಲ, ಹಾಗೆ ಲಾಸ್ಟ್ ಗೆ ಬೋಲ್ಡ್ ಟ್ಯಾಗ್ ನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ತಿರಲ್ಲ ಅದೇ ರೀತಿ HTML ಟ್ಯಾಗ್ ನ ಫಸ್ಟ್ ಓಪನ್ ಮಾಡಿದ್ದೀನಿ, ಲಾಸ್ಟ್ HTML ಟ್ಯಾಗ್ ನ ಕ್ಲೋಸ್ ಮಾಡಿದ್ದೀನಿ. ಆಮೇಲೆ ಬಾಡಿ ಟ್ಯಾಗ್ ನ ಓಪನ್ ಮಾಡಿದ್ದೀನಿ, ಬಾಡಿ ಟ್ಯಾಗ್ ನ ಅದಕ್ಕಿಂತ ಮುಂಚೆ ಕ್ಲೋಸ್ ಮಾಡಿದ್ದೀನಿ. ಈ ರೀತಿ ಸೀರಿಯಲ್ ವೈಸ್ ಟ್ಯಾಗ್ಸ್ ನ ಓಪನ್ ಮಾಡಿ ಹಾಗೆ ಕ್ಲೋಸ್ ಮಾಡ್ತಿರ್ಬೇಕಾಗುತ್ತೆ. ಇವಾಗ ಈ ರೀತಿ ಬರ್ದಿದ್ದೀನಲ್ಲ, ನಾನು ಈ ನೋಟ್ ಪ್ಯಾಡ್ ನ ಸೇವ್ ಮಾಡ್ತೀನಿ ಕಂಟ್ರೋಲ್ ಎಸ್ ಅಂತೇಳಿ. ಹಾಗೆ ಇಲ್ಲಿ ಬ್ರೌಸರ್ ಅಲ್ಲಿ ಬಂದು ರಿಫ್ರೆಶ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರಿಫ್ರೆಶ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಆಲ್ ಟೆಕ್ಸ್ಟ್ ಸ್ಟೈಲ್ ಅಂತೇಳಿ ಇಲ್ಲಿ ಬಂದಿದೆಯಲ್ಲ, ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಮೂರು ಸ್ಟೈಲ್ ಕೂಡ ಈ ಟೆಕ್ಸ್ಟ್ ಗೆ ಅಪ್ಲೈ ಆಗಿದೆ. ಈ ರೀತಿ ನಾವು ಟ್ಯಾಗ್ಸ್ ಹಾಕಿ ಔಟ್ಪುಟ್ ನಲ್ಲಿ ಸ್ಟೈಲ್ ನ ಅಪ್ಲೈ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ನಿಮ್ಗೆ HTML ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ಅರ್ಥ ಆಯ್ತಲ್ಲ. ಹಾಗೆ ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಟ್ಯಾಗ್ಸ್ ಯಾವ ರೀತಿ ಯೂಸ್ ಮಾಡೋದು, ಲೈನ್ ನ ಬ್ರೇಕ್ ಯಾವ ರೀತಿ ಮಾಡೋದು ಅಂತೇಳಿ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಇಷ್ಟೇ ಹೇಳ್ಕೊಡ್ತಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.